ಜನಾರ್ದನ್ ರೆಡ್ಡಿ ಅವರು ಚೈಲ್ಡಿಶ್ ಆಗಿ ನನ್ನ ಮೇಲೆ ಆರೋಪ ಮಾಡಿದರೆ ಯಾವುದೇ ಎವಿಡೆನ್ಸ್ಗಳಿಲ್ಲ. ಆಮೇಲೆ ನಾನು ಬಳ್ಳಾರಿಗೆ ಬಂದ ದಿನನೇ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋಗಿದ್ರು. ಸೊ ಹಾಗಾಗಿ ಒಂದಿಷ್ಟು ಎವಿಡೆನ್ಸ್ಗಳನ್ನು ಕೂಡ ನಾನೊಂದು ಮಾತು ಹೇಳ್ತಾ ಇದ್ದೀನಿ ಅಲ್ಲ, ಅವುಗಳನ್ನ ಮುಂದಿಟ್ಟು ತಾವು ಆರೋಪ ಮಾಡಿದ ಅಂತ ಹೇಳ್ತೀನಿ. ಅವತ್ತು ತಾವು ಬಳ್ಳಾರಿಯಲ್ಲಿ ಇದ್ರ ಅಲ್ಲಲ್ಲ, ನಾನೊಂದು ವಿಷಯ ಹೇಳ್ತಾ ಇದ್ದೀನಿ. ಸೆಪ್ಟೆಂಬರ್ 5ನೇ ತಾರೀಕು 2011 ಬೆಳಗಿನ ಜಾವ 5 ಗಂಟೆಗೆ ಅವನಿಲ್ಲಿ ಬಂದು ಕೆಲಸ ಮಾಡಿದ್ನ ಕೇಳಿ ನೀವು ಅಷ್ಟೇ. ಅದೇ ನಾನು ಹೇಳ್ತಾ ಇರೋದೇನೆಂದರೆ, ಎಲ್ಲ ಘಟನೆಗಳು ಮುಗಿದೋಗಿ ಬಳ್ಳಾರಿಯಿಂದ ನಾನು ಆಚೆಗೆ ಹೋದ್ಮೇಲೆ ಬಂದಿರೋಂಥವನು. ಅಂದರೆ ಸುಮ್ಮನೆ ಅವನು ಏನೋ ಒಂದು ಮಾತಾಡಬೇಕು, ಹೇಗೆ ಇದನ್ನು ಸಮರ್ಥಿಸ್ಕೋಬೇಕು ಅನ್ನೋದರಲ್ಲಿ ಹುಚ್ಚುಚ್ಚಾಗಿ ಮಾತಾಡೋದು ಬೇಡ. ಯಾವುದೇ ಇದ್ದರೂ ಕೂಡ ನೀವು ಬಳ್ಳಾರಿಯಿಂದ ನಾನು ಹೊರಗಡೆ ಹೆಜ್ಜೆ ಇಟ್ಟಿದ್ದು ಕ್ಷಣ ಟೈಮಿಂಗ್ ಸಮೇತ ನೋಡಿಕೊಳ್ಳಿ. ಅವನು ಶಶಿಕಾಂತ್ ಸೆಂಥಿಲ್ ಯಾವ ಕ್ಷಣದಲ್ಲಿ ಬಳ್ಳಾರಿಗೆ ಬಂದಿದ್ದ ಅನ್ನೋದನ್ನ ತಾವು ನೋಡಿ ಅಷ್ಟೆ. ನೋಡ್ಬಾ, ವಿಷಯ ನಾನು ಹೇಳ್ತಾ ಇದ್ದೀನಿ. ಇವಾಗ ನಾನೆಲ್ಲ ಕೇಳಿದೆ. ನಾನು ಏನು ಜೈಲಿಗೆ ಹೋಗಿ ಬಂದರು, ಅವರಿಗೆ ಸ್ಟೇ ತಗೊಂಡಿದ್ದಾರೆ, ಇದೆಲ್ಲ ಕೇಳಿದೆ ನಾನು. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದರು, ನನಗೆ ಡೆಲ್ಲಿಯಲ್ಲಿ ಮನೆಯೇ ಅಲಾಟ್ಮೆಂಟ್ ಆಗಿಲ್ಲ. ನಾನು ಇದುವರೆಗೂ ಮನೆ ಅಲಾಟ್ ಆಗಿದೆ ಅಂದರೆ ಶಶಿಕಾಂತ್ ಸೆಂಥಿಲ್ ಪಾರ್ಲಿಮೆಂಟ್ ಮೆಂಬರಾಗಿ ಏನು ರೋಡ್ ಮೇಲೆ ಪ್ಲ್ಯಾಟ್ಫಾರ್ಮ್ ಮೇಲೆ ಏನಾದರೂ ಮಲಗ್ತಾ ಇದ್ದಾನ? ಫಸ್ಟು ಮಾತು. ಎರಡನೇದು, ಯಾವುದೇ ಪಾರ್ಲಿಮೆಂಟ್ ಮೆಂಬರ್ಗೆ ಮನೆ ಅಲಾಟ್ಮೆಂಟ್ ಆಗಿಲ್ಲ ಅಂದರೂ ಕೂಡ ಯಾವುದೋ ಒಂದು ಅಪಾರ್ಟ್ಮೆಂಟ್ಗಳು ಕೊಡ್ತಾರೆ, ಅಥವಾ ಆಯಾ ರಾಜ್ಯದ ಭವನಗಳಿರ್ತವೆ, ಗೆಸ್ಟ್ ಹೌಸ್ಗಳಿರ್ತವೆ, ಅದರಲ್ಲಿ ಉಳ್ಕೊಳ್ಳೋದಕ್ಕೆ ಕೊಡ್ತಾರೆ. ಅಂದರೆ ನಾವು ಶಶಿಕಾಂತ್ ಸೆಂಥಿಲ್ ಡೆಲ್ಲಿ ಮನೆಯಲ್ಲಿ ಪ್ಲ್ಯಾನ್ ಆಗಿದೆ ಅಂತ ನಾನು ಹೇಳಿಲ್ಲ. ಈ ಲಿಂಕು ಡೆಲ್ಲಿವರೆಗೆ ಹೋಗಿದೆ, ತಮಿಳುನಾಡು ಮತ್ತು ಡೆಲ್ಲಿಗೆ ಹೋಗಿದೆ. ಇದರ ಬೆನ್ನಿಂದ ಅವರು ಇದ್ದಾರೆ ಅನ್ನೋಂಥ ಒಂದು ವಿಚಾರ ಇದೆ. ಇದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಹೇಳಿರುವಂಥದ್ದು, ಅದು ವಿಚಾರ. ಹಾಗಾಗಿ ನಾನು ಹೇಳ್ತಾ ಇರೋದಂದರೆ, ಫಸ್ಟು ಅವ್ರ ಪಕ್ಷದ ರಾಹುಲ್ ಗಾಂಧಿ ಕೂಡ ಇವತ್ತು ಶಿಕ್ಷೆಗೆ ಒಳಗಾಗಿ ಪಾರ್ಲಿಮೆಂಟಿಗೆ ಹೋಗುವಂಥ ಸ್ಥಿತಿಯಲ್ಲಿ ಇಲ್ದಂಗೆ ಮತ್ತು ಇವತ್ತು ಸ್ಟೇ ತಗೊಂಡೆ ಇವತ್ತು ಪಾರ್ಲಿಮೆಂಟಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಶಶಿಕಾಂತ್ ಸೆಂಥಿಲ್ ಮರಿಬಾರ್ದು. ಒಂದು. ಎರಡನೇದು, ಅವರ ಅಧಿನಾಯಕಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಸಾವಿರಾರು ಕೋಟಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಅವರು ಈ ದೇಶಕ್ಕೆ ಮತ್ತು ಆ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದು ಆ ಹಣವನ್ನು ಲೂಟಿ ಮಾಡುವಂಥ ಕೇಸಲ್ಲಿ ಇವತ್ತು ಇ ಡಿ ಕೇಸಲ್ಲಿ ಅವರು ದೋಷಿಗಳಾಗಿ, ಇವತ್ತು ಏನು ಆರೋಪಿಗಳಾಗಿ ಬೇಲ್ ತಗೊಂಡು ಇವತ್ತು ಹೊರಗಡೆ ಅವರು ಅಡ್ಡಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಶಶಿಕಾಂತ್ ಸೆಂಥಿಲ್ ಮರೆಯೋದಕ್ಕಿಲ್ಲ. ಏನು ರಾಹುಲ್ ಗಾಂಧಿ ಬಗ್ಗೆ ತುಂಬ ಇವತ್ತು ದೊಡ್ಡದಾಗಿ ಏನು ಮಾತಾಡ್ತಾ ಇದ್ರಲ್ಲ, ಆ ರಾಹುಲ್ ಗಾಂಧಿನೇ ಬೇಲ್ ಮೇಲೆ ಸಾವಿರಾರು ಕೋಟಿ ಲೂಟಿ ಮಾಡಿರುವಂಥ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಬೇಲ್ ತಗೊಂಡು ತಾಯಿ ಮಗ ಇಬ್ಬರು ಕೂಡ ದೇಶದಲ್ಲಿ ಅಡ್ಡಾಡ್ತಾ ಇದ್ದಾರೆ ಅನ್ನೋದನ್ನು ನೆನಪಿಟ್ಕೋಬೇಕು.